feels right. Catching a craze, love moving through me like. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮಗೆ ಈ ಶಿವಮೊಗ್ಗ ಸೀರೀಸ್ ಫಸ್ಟಲ್ಲೇ ಹೇಳಿದೆ, ಆಗುಂಬೆಗೆ ಹೋಗ್ಲಾ ಅಥವಾ ಕುವೆಂಪುರ ಮನೆಗೆ ಹೋಗ್ಲಾ ಅಂತ ಅಂದ್ಕೊಂಡಿದ್ದೆ. ಫಸ್ಟು ಕುವೆಂಪುರ ಮನೆಗೆ ಹೋಗಿದ್ದೆ, ಈಗ ಆಗುಂಬೆಗೆ ಕೂಡ ಬಂದಿದ್ದೀನಿ. ನೋಡಿ, ನಾನು ಹಿಂದೆ ನೋಡ್ತಾ ಇರ್ಬೋದು, ನನ್ನ ಗಾಡಿ ಆಗುಂಬೆ ಘಾಟು ಎಲ್ಲ ಕಾಣ್ತಾ ಇದೆ. ಈ ಆಗುಂಬೆ ಘಾಟಲ್ಲಿ ಎಲ್ಲ ಏರ್ ಪಿನ್ ಕರ್ವ್ಸ್ನು ಇವತ್ತು ಡ್ರೈವ್ ಮಾಡಿ, ನನ್ನ ಗಾಡಿಲೇ ಡ್ರೈವ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಬನ್ನಿ ಹೋಗೋಣ. ಅಲ್ಲೇನು ಬಿಟ್ಟಿಲ್ಲ ತಾನೇ? ಆಗುಂಬೆ ಬೆಂಗಳೂರಿಂದ ಆಗುಂಬೆಗೆ ಸುಮಾರು 340 ಕಿಲೋಮೀಟರ್ ಆಗುತ್ತೆ. ಈ ಆಗುಂಬೆ ಕಾಡು ಪ್ರದೇಶ ಏನಿದೆ, ಇದನ್ನು ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲಿ ಆಗುಂಬೆಯ ವಿವರಣೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಸ್ವರ್ಗ ಏನಾದರೂ ಭೂಮಿ ಮೇಲೆ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗೆ ಒಂದು ಸರಿ ಆಗುಂಬೆಗೆ ಹೋಗಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೇ ಅರ್ಥ ಮಾಡ್ಕೋಬೋದು ಈ ಆಗುಂಬೆಯ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆಗುಂಬೆಯನ್ನು ಕರ್ನಾಟಕದ ಚಿರಾಪುಂಜಿ ಅಂತ ಕೂಡ ಕರೀತಾರೆ. ಏನಕ್ಕಂದರೆ ಇಡೀ ವರ್ಷ ಈ ಆಗುಂಬೆಯಲ್ಲಿ ಮಳೆ ಹುಯ್ಯುತ್ತೆ. ಅದು ಎಲ್ಲ ತಿಂಗಳು ಕೂಡ ಮಳೆ ಹುಯ್ಯುತ್ತೆ. ಅಂದರೆ ಸಮ್ಮರಲ್ಲಿ ಕೂಡ ಇಲ್ಲಿ ಮಳೆ ಹುಯ್ಯುತ್ತೆ. ಅದರಲ್ಲಿ ಜುಲೈ ಮಂತಲ್ಲೇ ಹೈಯೆಸ್ಟ್ ಮಳೆ ಹುಯ್ಯೋದು. ಒಂದು ವರ್ಷಕ್ಕೆ ಸುಮಾರು 7,500 mm ಮಳೆ ಇಲ್ಲಿ ಬೀಳುತ್ತೆ. ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ಮಳೆ ಬೀಳೋ ಜಾಗ ಅಂತ ಅಂದರೆ ಅದು ಆಗುಂಬೆ. ಕಡಿಮೆ ಮಳೆ ಹುಯ್ಯೋ ತಿಂಗಳು ಅಂದರೆ ಅದು ಫೆಬ್ರವರಿಲಿ. ಆಗ 1,000 mm ಮಳೆ ಹುಯ್ಯುತ್ತೆ. ಇಡೀ ವರ್ಷ ಪೂರ್ತಿ ಈ ಆಗುಂಬೆಯಲ್ಲಿ ಮಳೆ ಹುಯ್ತಾನೇ ಇರುತ್ತೆ. ಮತ್ತು ಆಗುಂಬೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ಒಂದು ಸುಂದರವಾದ ಸ್ಥಳ. ವೆಸ್ಟರ್ನ್ ಘಾಟ್ಸ್ ಅಂತ ನಾವೇನು ಕರಿತೀವಲ್ಲ, ಗುಜರಾತಿಂದ ಸ್ಟಾರ್ಟಾಗಿ ತಮಿಳ್ನಾಡಲ್ಲಿ ಎಂಡ್ ಆಗುತ್ತಲ್ಲ, ಆ ವೆಸ್ಟರ್ನ್ ಘಾಟ್ಸಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ಬರುವ ಒಂದು ಜಾಗ ಈ ಆಗುಂಬೆ. ಭಾರತದಲ್ಲೇ ಏಕೈಕ ಮಳೆಕಾಡು ಸಂಶೋಧನಾ ಕೇಂದ್ರ ಇದೆ ಅಂದರೆ ಅದು ಆಗುಂಬೆಯಲ್ಲಿ ಮಾತ್ರ. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಈ ಮಳೆ ಅನ್ನೋದು ಆಗುಂಬೆಯಲ್ಲಿ ಎಷ್ಟು ಮಳೆ ಬರುತ್ತೆ ಒಂದು ವರ್ಷದಲ್ಲಿ ಅಂತ. ಇದು ನೋಡೋಕ್ಕೆ ಚೆನ್ನಾಗೂ ಇರುತ್ತೆ ಮತ್ತು ಅಷ್ಟೇ ಭಯಂಕರವಾಗಿ ಕೂಡ ಇರುತ್ತೆ. ಮತ್ತು ಆಗುಂಬೆದು ಇನ್ನೊಂದು ವಿಶೇಷತೆ ಇದೆ, ಏನಂದರೆ ಈ ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯನ್ನು ಸೇರಿಸುವ ಒಂದು ಕೊಂಡಿಯಾಗಿ ಈ ಆಗುಂಬೆ ಇದೆ. ಆಗುಂಬೆಯಲ್ಲಿ ನಾನು ಆವಾಗಲೇ ನಿಮ್ಗೆ ಹೇಳೋನಲ್ಲ, ಕರ್ವ್ಸ್ ಇದೆ, ಏರ್ ಪಿನ್ ಬೆಂಡ್ ಕರ್ವ್ಸ್ ಅಂತ. ಈ ಆಗುಂಬೆಯಲ್ಲಿ ಒಟ್ಟು 14 ಏರ್ ಪಿನ್ ಬೆಂಡ್ ಕರ್ವ್ಸ್ ಇದೆ. ಅದರಲ್ಲಿ 7 ಬೆಂಡ್ ಕರ್ವ್ಸು ಶಿವಮೊಗ್ಗ ಜಿಲ್ಲೆಗೆ ಸೇರಿದ್ರೆ ಇನ್ನು 7 ಬೆಂಡ್ ಕರ್ವ್ಸು ಉಡುಪಿ ಜಿಲ್ಲೆಗೆ ಸೇರುತ್ತೆ. ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಈ ಆಗುಂಬೆಯ ವಿಶೇಷತೆ ಏನು ಮತ್ತು ಈ ಆಗುಂಬೆ ಎಷ್ಟು ಮಹತ್ವವಾಗಿರುವಂಥ ಒಂದು ಜಾಗ ಅಂತ. ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪ ಅಂತ ನಾವೇನು ಕರಿತೀವಲ್ಲ, ಅದನ್ನು ಸರ್ಪಗಳ ರಾಜ ಅಂತಲೇ ಕರೀತಾರೆ. ಈ ಕಾಳಿಂಗ ಸರ್ಪ ಮೊದಲು ಇಡೀ ನಮ್ಮ ಭಾರತದಲ್ಲೇ ಕಾಣಿಸಿದ್ದು ಈ ಆಗುಂಬೆಯಲ್ಲಿ. ಅದಕ್ಕಾಗಿ ಈ ಆಗುಂಬೆನ ಕಾಳಿಂಗ ಸರ್ಪದ ತವರು ಅಂತ ಕೂಡ ಕರೀತಾರೆ ಮತ್ತು ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕೂಡ ಕರೀತಾರೆ. ಇಲ್ಲಿ ತುಂಬ ಬಗೆಯ ಕಾಳಿಂಗ ಸರ್ಪಗಳಿದೆ. ಒಂದು ಕಾಳಿಂಗ ಸರ್ಪ ನಮ್ಮ ಭಾರತದಲ್ಲಿ ರೆಕಾರ್ಡ್ ಆಗಿರುವ ಹೈಟ್ ಪ್ರಕಾರ 18 ಇಂದ 19 ಅಡಿ ಇದೆ. ಅದು ಭೂಮಿಯಿಂದನೇ 6 ಅಡಿ ತನಕ ಮೇಲ್ಕೆ ಎದ್ದು ನಿಂತ್ಕೊಳ್ಳುತ್ತೆ. ಅದಕ್ಕೆ ಅದರ ವಿಶೇಷತೆಗೇ ಇದನ್ನು ಕಾಳಿಂಗ ಸರ್ಪವನ್ನು ಸರ್ಪಗಳ ರಾಜ ಅಂತ ಕರೀತಾರೆ. ಅದರಲ್ಲಿ ಎಷ್ಟು ವಿಷ ಇರುತ್ತೆ ಅಂತಂದರೆ, ಕಾಳಿಂಗ ಸರ್ಪ ಕಚ್ಚಿದ್ರೆ ಬದುಕೋದೇ ಕಡಿಮೆ. ಈಗಿನ ಫಾರ್ವರ್ಡ್ ಮೆಡಿಕೇಷನ್ನಲ್ಲಿ ಕೂಡ ಕಾಳಿಂಗ ಸರ್ಪ ಕಚ್ಚಿದ್ರೆ ಅವ್ರನ್ನ ಬದುಕಿಸೋದು ತುಂಬ ಕಷ್ಟ ಇದೆ. ಈ ಕಾಳಿಂಗ ಸರ್ಪ ಮೊದಲು ನಮ್ಮ ಭಾರತದಲ್ಲಿ ಕಾಣಿಸ್ಕೊಂಡಿದ್ದೆ ಈ ನಮ್ಮ ಇಂಡಿಯಾನ ಬ್ರಿಟಿಷರ್ಸ್ ಆಳ್ತಾ ಇದ್ರಲ್ಲ, ಆಗ ಬ್ರಿಟಿಷರ್ಸ್ ಒಬ್ಬರು ಈ ಸರ್ಪನ ಕಂಡುಹಿಡಿದಿದ್ದಕ್ಕೆ ಬ್ರಿಟಿಷ್ ಸರ್ಕಾರ ಅವರಿಗೆ ಸನ್ಮಾನ ಕೂಡ ಮಾಡಿದೆ. ಏನಕ್ಕೆ ಅಂದರೆ ಅವರೇ ಫಸ್ಟು ಈ ಕಾಳಿಂಗ ಸರ್ಪ ಅನ್ನೋ ಒಂದು ಜೀವಿ ಇದೆ ಅಂತ ಹುಡುಕಿದ್ದು ಮತ್ತು ಕಂಡುಹಿಡಿದಿದ್ದು. ಈ ಆಗುಂಬೆ ಕಾಡು ತುಂಬ ದಟ್ಟವಾಗಿದೆ. ಈ ಸರ್ಪಗಳು ಬೆಳೆಯದೇ ಈ ಥರ ದಟ್ಟವಾದ ಅರಣ್ಯದಲ್ಲಿ ಆಗುಂಬೆ ಘಾಟಲ್ಲಿ ತುಂಬ ಕಾಳಿಂಗ ಸರ್ಪಗಳು ಇವೆ.
ರೀಲ್ಸ್ ಇಲ್ಲೇ ತಾನೇ ಮಾಡ್ತಾ ಇದ್ದಿದ್ದು. ಇಲ್ಲಿಂದ ನೋಡೋದಿಲ್ಲ ಒಂದು ಪಾಸ್ ಕಾಣುತ್ತಲ್ಲ, ಮುಚ್ಚೋದು ನೋಡು, ಆ ವ್ಯೂನೇ ಇಲ್ಲ ಆಗಲೇ. ಈಗ ನಾವು ಹೋಗ್ತಾ ಇರೋದು ಸನ್ಸೆಟ್ ಪಾಯಿಂಟ್ಗೆ. ಹೌದು, ಆಗುಂಬೆ ಘಾಟಲ್ಲಿ ಸೂರ್ಯಾಸ್ತವನ್ನು ನಿಂತ್ಕೊಂಡು ನೋಡೋಕ್ಕೆ ನಮ್ಮ ಗೌರ್ಮೆಂಟು ಒಂದು ಜಾಗ ಮಾಡಿದೆ, ಒಂದು ಬ್ರಿಡ್ಜ್ ಥರ ಕಟ್ಟಿದ್ದಾರೆ. ಈ ಜಾಗದಿಂದ ಸನ್ಸೆಟ್ ನೋಡೋದೇ ಒಂದು ಸುಂದರ. ಇಲ್ಲಿ ಸನ್ಸೆಟ್ ಆಗುತ್ತಲ್ಲ, ಅದು ದೂರದಲ್ಲಿ ಅರೇಬಿಯನ್ ಸಮುದ್ರ ಏನಿದೆ ಅಲ್ಲಿ ಮುಳುಗುತ್ತೆ. ಅದನ್ನು ನೋಡೋದೇ ಒಂಥರ ಸುಂದರ. ನಾವು ಈಗ ಬಂದಿರೋದು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಇವಾಗ ಸನ್ಸೆಟ್ ವ್ಯೂ ಇಲ್ಲ. ಮತ್ತು ಅತಿ ಹೆಚ್ಚು ಮಳೆ ಅಂದರೆ ನಾನು ಬಂದಿದ್ದು ಜುಲೈ ಮಂತಲ್ಲಿ. ಈ ಮಂತಲ್ಲೇ ಎಷ್ಟು ಮಳೆ ಹುಯ್ಯೋದು. ಈ ಮಳೆ ಹುಯ್ದಿದ್ದ ಕಾರಣದಿಂದ ಎಲ್ಲ ಫಾಗಿಂದನೇ ಇಡೀ ಪ್ಲೇಸು ಕವರ್ ಆಗೋಗಿದೆ. ಅದಕ್ಕೆ ನಾವು ಬರೀ ಈ ಪ್ಲೇಸ್ ನೋಡ್ಕೊಂಡು ರಿಟರ್ನ್ ಬಂದ್ವಿ. कैसी वीडियो ली हो? मैं बगा दो ये वन कौन ना मैं इधर आ डैम थोड़ा डैम
मतलब ಬಂದು ಓದಿಸ್ತಾಯಿದ್ರು ಇಲ್ಲೇ ಅದು ಓದಿಸ್ತಾಯಿದ್ರು ಇಲ್ಲೇ ಅದು ಓದಿಸ್ತಾಯಿದ್ರು ಇಲ್ಲೇ ಅದು ಬಾ ಸಾಕು ನೋಡು ಮಳೆ ಇವಾಗ ಮಾಡು ವಿಡಿಯೋ ನೋಡೋಣ. ಅಂತ ಇದೆಯಾ? ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನನ್ನ ಹೊಸ ಅಡ್ವೆಂಚರ್ 390ಯ ಅಡ್ವೆಂಚರ್ ಮಾನ್ಸೂನ್ ರೈಡಿನ ಇದು ಕೊನೆಯ ವಿಡಿಯೋ. ಅದಕ್ಕೆ ಈ ಆಗುಂಬೆ ಘಾಟ್ಗೆ ಬಂದು ವಿಡಿಯೋ ಮಾಡಿದ್ದೀನಿ. ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾದದ್ದು. ನಿಮ್ಮ ಸಪೋರ್ಟಿಂದನೇ ನಾನು ಈ ಥರ ಕಂಟೆಂಟ್ಗಳನ್ನ ಮಾಡ್ತಾಯಿರ್ತೀನಿ. ಅದರಲ್ಲೂ ನೇಚರು, ಫಾರೆಸ್ಟು, ಈ ಥರ ರಾ ಕಂಟೆಂಟ್ನ ನಾನು ಮಾಡ್ತೀನಿ. ನಾನು ಯಾವುದೇ ಬೇರೆ ರೀತಿ ಕಂಟೆಂಟ್ ಮಾಡೋಕ್ಕೆಲ್ಲ ನನಗೆ ಇಷ್ಟ ಇಲ್ಲ. ಏನಿದೆ ಅನ್ನೋದನ್ನ ನಿಮಗೆ ನ್ಯಾಚುರಲಾಗಿ ತೋರಿಸ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಬಾಯ್.